ಇಳಿದಿದ ತಕ್ಷಣ ಹಂಗೆ ನಮ್ ಕಾರ್ನ ಓಪನ್ ಮಾಡಿ ಬೇಗ ಕಾರ್ನ ಮನೆಗೆ ತಗೊಂಡೋಗ್ಬಿಡೋಣ ಅಂತ ಅನ್ಸ್ತಾ ಇದೆ. ಫಸ್ಟ್ ಒಂದ್ ಆಕ್ಸಿಡೆಂಟ್ ಆಯ್ತು. ಸೊ ಡ್ರಂಕ್ ಅಂಡ್ ಡ್ರೈವ್ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ನಾನಂತೂ ಕುಡಿಯೋದನ್ನೇ ಬಿಟ್ಬಿಟ್ಟಿದೀನಿ ಸೀರಿಯಸ್ ಆಗಿ. ಅಷ್ಟು ಬೇಜಾರಾಗಿ ಹೋಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಫೈನಲಿ ನನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ. ಇದೇನೋ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಇದನ್ನ ಓಪನ್ ಮಾಡೋಣ. So hi fam, I'm your boy ex Kingmaker Shivraj Gowda is here. Welcome back my YouTube channel. ಸೊ ಎಲ್ರಿಗೂ ನಮಸ್ಕಾರ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಪೆಷಲ್ ಏನು ಅಂತ ಅಂದ್ರೆ ತಮ್ಮನೇಲಿ ನೋಡಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟಪಟ್ಟಿರೋ ಫಸ್ಟ್ ಕಾರ್ ತಗೊಳಕ್ ಹೋಗ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ಎಲ್ಲಾರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಒಳ್ಳೆ ಫನ್ ಇರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ನಾನ್ ಸ್ವಂತ ಕಾಸಲ್ಲಿ ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ ನಾನು ತಗೊಂತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಸೊ ಬನ್ನಿ, ಸೊ ಹೋಗೋಣ. ದಿಸ್ ಇಸ್ ಮೈ ಕಾಸ್ಟ್ಯೂಮ್. ಹೆಂಗಿದೆ ಕಾಸ್ಟ್ಯೂಮ್ ನೋಡಿ. ಸೊ ಇದ್ರ ಮೇಲೆ ಬ್ಲೇಸರ್ ಬರುತ್ತೆ. ಬ್ಲೇಸರ್ ಆಚೆ ಹಾಕೊಂತೀನಿ, ತುಂಬಾ ಶೆಕೆ ಆಗ್ತಿದೆ ಇಲ್ಲಿ. ಸೊ ಬನ್ನಿ ಹೋಗೋಣ. ಅಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಕಾಯ್ತಾ ಇದಾರೆ. ಸೊ ಇಲ್ಲಿಂದ ನಾನು ಬೈಕಲ್ಲಿ ಹೋಗ್ತೀನಿ. ಬೈಕಲ್ಲಿ ಹೋಗಿ ದೆನ್ ಅಲ್ಲಾದ್ಮೇಲೆ ನಮ್ಮ ಹುಡುಗರೆಲ್ಲ ಅಲ್ಲಿ ಕಾಯ್ತಾ ಇದಾರೆ ಕಾರಲ್ಲಿ. ಸೊ ಅಲ್ಲಿ ಹೋಗಿ ಅಲ್ಲಿಂದ ಶೋರೂಮ್ಗೆ ಹೋಗೋಣ. ಸೊ ಅಲ್ಲಿವರೆಗೂ ಎಲ್ಲಾರು ನೋಡ್ತಾ ಇರಿ ಅಂತ ಕೇಳ್ಕೊಂತ. ಸೊ ಯಾರಾದ್ರೂ ಹೊಸೊಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಅವ್ರೆಲ್ಲಾರು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿಬೇಡಿ, ನನ್ನ ಕೂಡ ಬೆಳೆಸಿ ಅಂತ ಕೇಳ್ಕೊಂತ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೀವು ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ನಿಮ್ಮಿಂದನೇ ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣ ಅಂಡ್ ನನ್ನ ಹಾರ್ಡ್ ವರ್ಕ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮ್ ಆನ್, ಲೆಟ್ಸ್ ಗೋ. ಜಗ್ಗು ಬಂದಿದ್ದಾನೆ. ಸೊ ಜಗ್ಗು ಮತ್ತೆ ನಮ್ಮ ಯೋಗಿ ಅಂತ. ಸೊ ನಮ್ಮ ಹುಡುಗರೆಲ್ಲ. ಸೊ ಇವಾಗ ಕಾರಲ್ಲಿ ಹೋಗ್ತಾ ಇದೀವಿ. ಶೋರೂಮ್ ಹತ್ರ ಹೋಗ್ತಾ ಇದೀನಿ. ನನ್ ಗಾಡಿ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಸ್ವೀಟ್ಸ್ ಎಲ್ಲ ತಗೊಂಡು ಎಲ್ಲ ಕಂಪ್ಲೀಟ್ ಆಗಿ ಇವಾಗ ಅಲ್ಲಿ ಹೋಗಿ ಅಲ್ಲಿ ನಮ್ ಕ್ಯಾಮ್ರಾಮನ್ ನಮ್ ಬ್ರದರ್ ಅವಿನಾಶ್ ಇದಾನೆ. ಸೊ ಇವಾಗ ಅವ್ರಿಗೆ ಫೋನ್ ಹಾಕೋಣ. ಒಂದ್ ನಿಮಿಷ ಫೋನ್ ಹಾಕಿ ಕೇಳೋಣ. ಸೊ ರೆಡಿ ಇದೆಯಾ ಶೂಟು ಅಂತ. ಸೊ ಇಳಿದಿದ ತಕ್ಷಣ ಹಂಗೆ ಬ್ರೋ ಬರ್ತಾ ಇದೀನಿ ಬ್ರೋ ಇವಾಗ ಸರ್ವಿಸ್ ರೋಡ್ ಅಲ್ಲಿ. A few moments later. ಫ್ಯಾಮ್ ಏನು ಅಂದ್ರೆ ಇವಾಗ ಕಂಪ್ಲೀಟ್ ಆಗಿ ನೋಡಿ ನನ್ನ ಔಟ್ಫಿಟ್ ಈ ತರ ಇದೆ. ಸೊ ಫೈನಲಿ ನಾನು ನೆಕ್ಸಾ ಶೋರೂಮ್ ಬಂದಿದ್ದೀನಿ. ಸೊ ಫ್ರೆಂಡ್ಸ್ ಎಲ್ಲ ಬಂದಾಯ್ತು. ಸೊ ಇದೇ ಕಾರಲ್ಲಿ ಬಂದಿದ್ದು. ಸೊ ಇದು ನಮ್ ಶಿವರಾಜಣ್ಣ ಅವ್ರದ್ದು. ಆಕ್ಚುಲಿ ಎಲ್ಲಾರು ಒಳಗಡೆ ಇದಾರೆ, ಅಲ್ಲಿ ಕಾಯ್ತಾ ಇದಾರೆ. ಸೊ ಅಲ್ಲೆಲ್ಲ ಇದಾರೆ, ನಮ್ಮ ಹುಡುಗಿ ಕೂಡ ಇದಾರೆ. ನನ್ನ ಕಾರ್ ರೆಡಿ ಆಗಿದೆ. ಸೊ ಕಾರ್ ಅಲ್ಲೇ ಇದೆ. ಸೊ ಬನ್ನಿ ಕಾರ್ ತೋರಿಸ್ತೀನಿ. ನನ್ನ ಕಾರು ಆಕ್ಚುಲಿ ಇಲ್ಲೇ ಇದೆ. ಸೊ ಇಲ್ಲೇ ಇದೆ. ಸೊ ಯಾವ ಕಲರ್ ಏನು ಅಂತ ಹೇಳ್ಬಿಟ್ಟು ಸಸ್ಪೆನ್ಸ್. ಸೊ ಇದು ಬ್ರೋ ಹರ್ಷ ಬ್ರೋ, ಬನ್ನಿ. ಇವ್ ನಮ್ಮ ಹರ್ಷ ಬ್ರೋ ಅಂತ. ಸೊ ನನ್ನ ಫ್ರೆಂಡ್, ಹಳೆ ಫ್ರೆಂಡ್. ಸೊ ಅವ್ರು ಇಲ್ಲೇ ಇದ್ ಮಾಡ್ತಾರೆ, ಮ್ಯಾನೇಜರ್ ಆಗಿದ್ದಾರೆ. ಸೊ ನಮ್ಮ ಆಕ್ಚುಲಿ ನನಗ್ ಇದ್ ಮಾಡಿದ್ದವ್ರು ಬಂದು ವರುಣ್ ಅಂತ. ಅವ್ರು ಇನ್ನ ಬಂದಿಲ್ಲ. ಸೊ ಎಲ್ಲ ರೆಡಿ ಆಗ್ತಿದ್ದೆ. ಬಲೂನ್ಸ್ ಎಲ್ಲ ಇನ್ನ ಹಾಕ್ಬೇಕು, ರೆಡಿ ಮಾಡ್ಬೇಕು. ಸೊ ಇನ್ನು ನನ್ಗೆ ಇನ್ನು ಏನ್ ಹೇಳೋದಂತ ಗೊತ್ತಾಗ್ತಿಲ್ಲ. ಸೊ ನನ್ ಕಣ್ಮುಂದೆ ಆಕ್ಚುಲಿ ನನ್ನ ಕನ್ಸು ಆಕ್ಚುಲಿ ತುಂಬಾ ವರ್ಷದ್ದು. ನನ್ನ ಕಷ್ಟಪಟ್ಟಿರೋ ದುಡ್ಡಲ್ಲಿ ಕಂಪ್ಲೀಟ್ ಆಗಿ ತಗೊಂಡಿದ್ದೀನಿ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಹ್ಯಾಪಿ ಆಗಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಇದಾರೆ, ಬನ್ನಿ ನನ್ನ ಫ್ರೆಂಡ್ಸ್ ನೆಲ್ಲ ಮೀಟ್ ಮಾಡ್ಸೋಣ. ಜಗ್ಗು ಬಾಯ್ಲಿ. ಸೊ ನಮ್ ಜಗ್ಗು ನಮ್ ಬಾಯ್ಸ್ ಎಲ್ಲಾರಿದ್ದಾರೆ. ಸೊ ಹಾಯ್ ಜಗ್ಗು. ಜಗ್ಗು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಹಾಯ್ ಹೇಳಿ. ಹಾಯ್. ಮತ್ತೆ ನಮ್ ಯೋಗಿ. ಸೊ ಜಗ್ಗು, ಯೋಗಿ, ಮತ್ತೆ ನಮ್ಮ ಗಗನ್, ನನ್ನ ಫ್ರೆಂಡು ಬಂದಿದ್ದಾನೆ. ಗಗನ್ ಹಾಯ್ ಹೇಳು. ಗಗನ್ ಓಕೆ ಹೇಳ. ಅಭಿ ಹಾಯ್ ಹೇಳ. ಮತ್ತೆ ನಮ್ಮ ಬ್ರದರ್ ಬ್ರೋ ಹೇಳು ಬ್ರೋ. ಸೊ ಸಬ್ಸ್ಕ್ರೈಬ್ ಅಂತ ಹೇಳು ಬ್ರೋ. ಸಬ್ಸ್ಕ್ರೈಬ್ ಮಾಡಿ. ಸೊ ಇವರೇ ನಮ್ ಬರುಣ್ ಬ್ರೋ. ಆಕ್ಚುಲಿ ಇವರೇ ನನ್ನ ಕಾರು ಎಲ್ಲ ಫುಲ್ ಕಂಪ್ಲೀಟ್ ಆಗಿ ನನ್ಗೆಲ್ಲ ಪ್ಲಾನ್ ಮಾಡಿ ಇದೇ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿದ್ವಿ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಕಂಪ್ಲೀಟ್ಲಿ ಎಲ್ಲ ರೆಡಿ ಆಗಿದೆ. ಜಸ್ಟ್ ಇವಾಗ ಬಲೂನ್ಸ್ ಅಲ್ಲೇ ಬಲೂನ್ಸ್ ಹೊಡಿತಾ ಇದಾರೆ. ಸೊ ಬಲೂನ್ಸ್ ಆಗಿದ ತಕ್ಷಣ ಸೊ ನಮ್ಮ ಕಾರ್ನ ರಿವೀಲ್ ಮಾಡೋ ಟೈಮ್ ಬಂದಿದೆ ಫೈನಲಿ. ಸೊ ನಮ್ ಬ್ರೋ ಎಲ್ಲ ಫುಲ್ ಶೂಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಸೊ ಇದು ಒಳ್ಳೆ ಔಟ್ಫಿಟ್. ಆಕ್ಚುಲಿ ಇದು ಪ್ಲಾನ್ ಮಾಡಿದ್ದು ನಮ್ಮ ಹುಡುಗಿ. ಸೊ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ.
ಕಾಸ್ಟ್ಯೂಮ್ ಇರುತ್ತೆ ಸೀರಿಯಸ್ಲಿ ನಾವು ಹಾಕೊಂಡಾಗ ಸೊ ನಮ್ಮ ಒಂದು ಸೆಲ್ಫ್ ಅದ್ ಹೆವಿ ಒಂಥರ ಲೈಕ್ ನಮ್ಮಲ್ಲಿ ಇರೋ ಕಾನ್ಫಿಡೆಂಟ್ ನ ಜಾಸ್ತಿ ಮಾಡುತ್ತೆ. ತುಂಬಾ ಚೆನ್ನಾಗಿ ಅನ್ಸ್ತಾ ಇದೆ ಈ ಕಾಸ್ಟ್ಯೂಮ್ ಹಾಕೊಂಡಂತೂ ತುಂಬಾ ಇಷ್ಟ ಆಯ್ತು. ಅದೇನೇನು ಅಂತ ಆದ್ರೆ ಇನ್ನೊಂದು, ಸೊ ನಾನು ಮಧ್ಯಾಹ್ನನೇ ಹೇಳಿದ್ದೆ ನಮ್ಮ ಹುಡುಗನಿಗೆ ಬೇಗ ಹೋಗಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡವ ಅಂತ. ಸೊ ಇನ್ನೂ ಮಾಡ್ದಂಗೆ ಇನ್ನೂ ವೆಯ್ಟ್ ಮಾಡ್ತಾ ಇದಾರೆ. ಇನ್ನೂ ಇಷ್ಟೊತ್ತಾದ್ರೂ ಮಾಡ್ದಂಗೆ ನೋಡ್ರಿ. ಇನ್ನ ಎಷ್ಟೊತ್ತಾಗುತ್ತೋ ಸೊ ಆಕ್ಚುಲಿ ಇನ್ನ 10 ಮಿನಿಟ್ಸ್ ಅಂತೆ. ಇನ್ನು ವೆಯ್ಟ್ ಮಾಡ್ತಾನೆ ಇದೀನಿ. ಸೊ ನೋಡೋಣ. ನನ್ಗಂತೂ ವೆಯ್ಟ್ ಮಾಡ್ತಾ ಇದೀನಿ. ಫಸ್ಟ್ ನನ್ ಕಾರ್ ನೋಡ್ಬಿಟ್ರೆ ಸಾಕು ಅಂತ. ಸೊ ಕಾರ್ ನೋಡ್ಬಿಟ್ಟು ನಂಗಂತೂ ಫುಲ್ ಖುಷಿ ಆಗಿದೆ. ಸೊ ಫಸ್ಟ್ ರೋಡ್ ಅಲ್ಲಿ ಇಳಿಸ್ಬಿಟ್ರೆ ಕಾರ್ನ ಸಾಕು ಅನ್ಸಿದೆ. ತುಂಬಾ ಖುಷಿ ಆಗಿದ್ದೀನಿ. ನನ್ನ ಲೈಫ್ ಅಲ್ಲಿ ಒಂದು ಮೆಮೊರೇಬಲ್ ಅಂಡ್ ಸ್ವೀಟ್ ಮೂಮೆಂಟ್ ಅಂದ್ರೆ ಇದೆ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಅಷ್ಟು ಲೈಕ್ ಒಂಥರ ಹ್ಯಾಪಿನೆಸ್ ಬೇರೆ ಇರುತ್ತೆ. ನಮ್ ಕಷ್ಟಪಟ್ಟಿರೋ ದುಡ್ಡಲ್ಲಿ ನಾವು ತಗೊಳ್ಳೋದು ಸೀರಿಯಸ್ಲಿ ಅಮೇಸಿಂಗ್ ಅನ್ಕೊಳ್ಳಿ. ವಂಡರ್ಫುಲ್. ನಿಜವಾಗ್ಲೂ ತುಂಬಾ ಖುಷಿ ಆಯ್ತದೆ. ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿ ಓಪನ್ ಮಾಡಿ ಸೊ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಸೊ ಅದಾದ್ಮೇಲೆ ಡಿನ್ನರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀನಿ. ಸೊ ಬನ್ನಿ. ಸೊ ಅಲ್ಲಿ ಅವ್ರಿಗೆಲ್ಲಾರು ನೋಡ್ತಾ ಇರಿ. ನಮ್ ಬಾಯ್ಸ್ ಎಲ್ಲ ಇಲ್ಲೇ ಕೂತಿದ್ದಾರೆ, ನಮ್ ಹುಡುಗಿನೂ ಇಲ್ಲೇ ಕೂತಿದ್ದಾರೆ. ಹಾಯ್ ಗಗನ್. ಸೊ ಆಕ್ಚುಲಿ ನಿಜವಾಗ್ಲೂ ಇದು ಕೇಕ್ ನನ್ ಇಮ್ಯಾಜಿನ್ ಕೂಡ ಮಾಡಕ್ಕಾಗಿಲ್ಲ. ಸೊ ನಮ್ ಹುಡುಗಿ ಮಾಡ್ಸಿರೋದ್ ನೋಡಿ ಎಷ್ಟು ಚೆನ್ನಾಗಿದೆ ಕೇಕ್. ನಮ್ ಹುಡುಗಿ, ನನ್ನ ಹುಡುಗಿ. ಅವ್ರಿಗೆ ಬೆಂಟೋ ಕೇಕ್ ಮೇಲೆ ಏನೋ ಲವ್ ಅನ್ಸುತ್ತೆ. ಯಾವಾಗ್ಲೂ ಬೆಂಟೋ ಕೇಕ್ ಮಾಡಿಸ್ತಾರೆ. ಕಸ್ಟಮೈಸ್ ಮೈ ಡ್ರೀಮ್ ಕಮ್ ಟ್ರೂ, ಮೈ ಫಸ್ಟ್ ಕಾರ್ KA 41 MG 1092. ಅದಾದ್ಮೇಲೆ ಕಂಗ್ರಾಚುಲೇಷನ್ ಒಂದು ಕಾರ್ಡ್ ಅಂಡ್ ದೆನ್ ಅದಾದ್ಮೇಲೆ ಒಂದು ಬ್ಯೂಟಿಫುಲ್ ಫ್ಲವರ್ಸ್. ತುಂಬಾ ಇಷ್ಟ ಆಯ್ತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ತುಂಬಾ ಚೆನ್ನಾಗಿದೆ. ದೆನ್ ಅದಾದ್ಮೇಲೆ ಇನ್ನೊಂದೇನೋ ಇಲ್ಲಿ ಗಿಫ್ಟ್ ಒಂದು ಇಟ್ಟಿದ್ದಾರೆ. ಈ ಗಿಫ್ಟ್ ಏನು ಅಂತ ಗೊತ್ತಿಲ್ಲ. ಸೊ ಇದು ನನಗೇನೆ. ಸೊ ನೋಡೋಣ. ಸೊ ಇನ್ನು ಏನೇ ಸರ್ಪ್ರೈಸ್ ಇದೆ ಅಂತ ಗೊತ್ತಿಲ್ಲ. ಇನ್ನು ಬೇಗ ಇವರು ರೆಡಿ ಮಾಡ್ಬಿಟ್ರೆ ಬಲೂನ್ ಡೆಕೋರೇಷನ್ ನ ಬೇಗ ನಮ್ ಕಾರ್ನ ಓಪನ್ ಮಾಡಿ ಬೇಗ ಕಾರ್ನ ಮನೆಗೆ ತಗೊಂಡೋಗ್ಬಿಡೋಣ ಅಂತ ಅನ್ಸ್ತಾ ಇದೆ. ಫಸ್ಟ್ ಅಷ್ಟು ಕ್ಯೂರಿಯಾಸಿಟಿ ಆಗ್ತಿದೆ. ವೈಟ್ ಸೈನಿಂಗ್ ಪ್ರೊಸೀಜರ್ ಇದೆ. ಒಂದು ಸೈನಿಂಗ್ ಪ್ರೊಸೀಜರ್. ಸೊ ನೀವ್ ಅನ್ಕೋಬಹುದು ತುಂಬಾ ಜನ ಸೊ ನಮ್ಮಮ್ಮ ಬಂದಿಲ್ಲ ಅಂತ. ಸೊ ನಮ್ಮಮ್ಮ ತುಂಬಾ ಹುಷಾರಿಲ್ಲ. ಸೊ ಅದಕ್ಕೋಸ್ಕರ ಬಂದಿಲ್ಲ. ಫಸ್ಟ್ ಸೊ ಅವ್ರು ತಗೊಂಡ್ಬಂದಿದ ತಕ್ಷಣ ನಮ್ಮ ಅಮ್ಮನ್ನೇ ಫಸ್ಟ್ ಕುಣಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ನಮ್ಮಮ್ಮಂಗೆ ತುಂಬಾ ಕಾಲು ಮೊನ್ನೆ ರೀಸೆಂಟ್ ಆಗಿ ಗಾಡಿಲಿ ಬಿದ್ದಿ ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೂ ಬರಕ್ ಆಗಲ್ಲ ಅಂತ ಇದಾರೆ. ತುಂಬಾ ನೋವಾಗ್ತಿದೆ ಅಂತ ಇದಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡ್ ಬರೋದಕ್ಕಾಗಿಲ್ಲ. ಸೊ ನಾನು ನನ್ನ ಫ್ರೆಂಡ್ಸ್ ನಮ್ ಹುಡುಗಿ ಸೊ ಇಷ್ಟು ಜನ ಬಂದಿದೀವಿ ಟೋಟಲ್ ಆಗಿ. ಕಂಪ್ಲೀಟ್ ಆಗಿದೆ. ಸೊ ಶೂಟ್ ಮಾಡ್ಕೊಂತಿದ್ದಾರೆ ನಮ್ ಬ್ರೋ. ಸೊ ನಮ್ಮ ಬ್ರದರ್, ನಮ್ಮ ವರುಣ್ ಬ್ರದರ್ ಕಡೆಯಿಂದ ನನಗೆ ಒಂದು ಕೇಕ್ ತಗೊಂಬಂದ್ ಕೊಟ್ಟಿದ್ದಾರೆ. ಸೊ ಕೇಕ್ ಕೂಡ ಇಲ್ಲೇ ತಂದಿದ್ದಾರೆ ಅವ್ರ ಕಡೆಯಿಂದ. ನೆಕ್ಸ್ಟ್ ಶೋರೂಮ್ ಕಡೆಯಿಂದ ಕೊಟ್ಟಿಲ್ಲ ಯಾರುನು. ಸೊ ಅವ್ರ ಕಡೆಯಿಂದ ಸೊ ನನ್ಗೊಂದು ಕೇಕ್ ಮತ್ತೆ ಬ್ಯೂಟಿಫುಲ್ ಗಾಡಿನ ಆಕ್ಚುಲಿ ಅವರಿಂದಾನೇ ಬೇಗ ಬಂತು ಅಂತ ಅನ್ಕೊಂತೀನಿ. ಸೊ ಇದಕ್ಕಿಂತ ಮುಂಚೆ ಒಂದ್ 6 months ಮುಂಚೆ ತಗೊಳ್ಬೇಕಾಗಿತ್ತು. ಸೊ 6 months ಮುಂಚೆ ತಗೊಳ್ಬೇಕಾಗಿದ್ದು ಒಂದು ಪ್ರಾಬ್ಲಮ್ ಇಂದ ಕ್ಯಾನ್ಸಲ್ ಆಗೋಯ್ತು. ಏನ್ ಪ್ರಾಬ್ಲಮ್ ಅಂತ ಅದು ಹೇಳ್ತೀನಿ. ಬ್ರೋ ಶೂಟ್ ಮಾಡ್ಕೊಂತ ಇದ್ದೀರಾ? ಸೊ ಒಂದು ರೀಸೆಂಟ್ ಆಗಿ ಒಂದು 6 months ಬ್ಯಾಕ್ ಒಂದು ಆಕ್ಸಿಡೆಂಟ್ ಆಯ್ತು. ಸೊ ನನ್ಗೆ ನಮ್ಮ ಎಲ್ಲಾರ್ಗು ಕಾರಲ್ಲಿ ಹೋಗ್ತಾ ಇದ್ವಿ, ಆಕ್ಸಿಡೆಂಟ್ ಆಯ್ತು. ಸೊ ಅದ್ರಲ್ಲಿ ಒಬ್ರು ಸ್ಪಾಟ್ ಆಗೋದು. ಅದೊಂದು ಕಾರಣದಿಂದ ನಾವು ತೊಗೊಳಕ್ಕಾಗಿಲ್ಲ. ನನಗೂ ಒಂದು ಮೇಜರ್ ಇಂಜುರಿ ಆಗಿದೆ. ಸೊ ಇಲ್ಲಿಂದ ಒಂದು 9 ಸ್ಟಿಚಸ್ ಆಗಿದೆ. 9 ಸ್ಟಿಚಸ್ ಬಿದ್ದಿದೆ ಅನ್ಕೊಳ್ಳಿ. ಸೀರಿಯಸ್ ಆಗಿ ಕಾರ್ ಓಡಿಸ್ಬೇಕಾದ್ರೆ ಅಂತೂ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಡ್ರಂಕ್ ಅಂಡ್ ಡ್ರೈವ್ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ನಾನಂತೂ ಕುಡಿಯೋದನ್ನೇ ಬಿಟ್ಬಿಟ್ಟಿದೀನಿ ಸೀರಿಯಸ್ ಆಗಿ. ಅಷ್ಟು ಬೇಜಾರಾಗಿ ಹೋಗಿದೆ. ಸೊ ಅದಾದ್ಮೇಲೆ ಫೈನಲ್ ಆಗಿ ಒಂದ್ ಏನಿಲ್ಲ ಅಂದ್ರೆ ನನ್ಗೆ ಒಂದು 2 ಲಕ್ಷ ಖರ್ಚಾಗಿದೆ ಹಾಸ್ಪಿಟ್ಲ್ ಬಿಲ್. ಸೊ ಅದಾದ್ಮೇಲೆ ತಗೊಳ್ಬೇಕು ಅಂತ ಕಾಸು ಇಟ್ಕೊಂಡಿದ್ದೆಲ್ಲ ಖಾಲಿ ಆಗೋಯ್ತು. ಸೊ ಫೈನಲಿ ಒಂದ್ ತಿರ್ಗಾ ರಿಟರ್ನ್ ಕಮ್ ಬ್ಯಾಕ್ 6 months ಅಲ್ಲಿ ಕಮ್ ಬ್ಯಾಕ್ ಕೊಟ್ಟು ಸೊ ಫೈನಲಿ ನನ್ನ ಕಾರ್ನ ತಗೊಂಡಿದ್ದೀನಿ. ಸೊ ಇವಾಗ ಓಪನ್ ಮಾಡೋಣ 2 minutes ಅಲ್ಲಿ. ಸೊ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಓಪನ್ ಮಾಡಿ ನನ್ ಕಾರ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಸೊ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಕ್ಲಾಪ್ಸ್ ಮಾಡೋದಕ್ಕೆ. ನಾನಂತೂ ರೆಡಿ ಇದ್ದೀನಿ ಇವಾಗ.
ಸೊ ಕೇಕ್ ಕಟ್ ಮಾಡಿ ದೆನ್ ನೆಕ್ಸ್ಟ್ ಅದಾದ್ಮೇಲೆ ಟೆಂಪಲ್ ಹೋಗಿ ಪೂಜೆ ಮಾಡಿಸ್ಕೊಳ್ಳೋಣ. ಸೊ ಬೇಗ ಹೋಗೋಣ. ಸೊ ತುಂಬಾ ಲೇಟ್ ಆಗೋಯ್ತು ಇವಾಗ್ಲೇನೆ. ಆಕ್ಚುಲಿ ಇವರೇ ತಂದು ಕೊಟ್ಟಿರೋದು. ತುಂಬಾ ಚೆನ್ನಾಗಿದೆ ಕೇಕ್, ಮಾತ್ರ ಸೂಪರ್ ಇದೆ ಅನ್ಕೊಳ್ಳಿ. ಸೊ ಟೋಟಲ್ ಆಗಿ 2 ಕೇಕ್ಸ್, ಒಂದು ನಮ್ಮ ಬ್ರದರ್ ಕಡೆಯಿಂದ, ಇನ್ನೊಂದು ನಮ್ಮ ಹುಡುಗಿ ಕಡೆಯಿಂದ. ತುಂಬಾ ಖುಷಿಯಾಗಿದೆ. ಸೊ ಹೇಳಕ್ಕೆ ಆಗ್ತಿಲ್ಲ. ಮಾತೇ ಇಲ್ಲ. ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಅದೇ ಇದು. ಫೈನಲಿ ಯಾ ಐ ಡಿಡ್ ಇಟ್. ಜಗು ಹೆಂಗಿದೆ ಕಾರು? ಸೂಪರ್ ಅಂತ್ಯಾ? ಹೆಂಗಿದೆ ಗಗನ್? ಸೂಪರ್ ಆಗಿದೆ. ಕಷ್ಟಪಟ್ಟು ತುಂಬಾ ಹತ್ರದಿಂದ ನೋಡಿದ್ದೀನಿ. ಫುಲ್ ಎಮೋಷನ್ ಆಗ್ತಾ ಇದೆ. ನನಗೆ ಎಮೋಷನ್ ಇಲ್ಲ, ನಿನ್ಗೆ ಅಷ್ಟೊಂದ? ಸೊ ಕೇಕ್ ಕಟ್ ಮಾಡೋಣ ಬನ್ನಿ, ಹೋಗೋಣ. ಕೇಕ್ ಮಾತ್ರ, ಈ ಕೇಕ್ ನೋಡ್ತಾ ಇದ್ರೆ ಸೀರಿಯಸ್ ಆಗಿ ಫುಲ್ ಖುಷಿ ಆಗ್ತಿದೆ. ಇನ್ನು ಗಾಡಿ ನಂಬರ್ ಪ್ಲೇಟೇ ಬಂದಿಲ್ಲ, ಅಷ್ಟು ಬೇಗ ನಂಬರ್ ಪ್ಲೇಟು ಮಾಡಿಸ್ಬಿಟ್ಟಿದ್ದಾರೆ ಇಲ್ಲೇ. ಬ್ರೋ ಹೇಳಿ. ಬೇಗ ಇದು ತುಂಬಾ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಎಲ್ಲ ಬನ್ನಿ, ಎಲ್ಲ ಬನ್ನಿ ಬಾಯ್ಸ್. ಕಾರ್ನ ಆಚೆ ತಗೊಂಡ್ಬರ್ತಾ ಇದೀವಿ. ಸೊ ಇವಾಗ ಕೆಳಗಡೆ ನಮ್ ಬ್ರದರ್ ಇದಾರೆ, ಶೂಟ್ ಮಾಡ್ತಾ ಇದಾರೆ. ಸೊ ಕೆಳಗಡೆ ಇವಾಗ ನಾನು ಇದ್ರ ಮೇಲೆ ನಿಂತಿದ್ದೀನಿ. ಸೊ ಕೆಳಗಡೆ ಹೋಗೋಣ, ರೋಡ್ ಗಿಲ್ಸೋಣ ಫಸ್ಟ್. ಆಮೇಲೆ ಪಟಾಕಿ ಇದೆ, ಪಟಾಕಿ 60 ಶಾಟ್ಸ್ ಪಟಾಕಿ ತಗೊಂಡ್ಬಂದಿದ್ದೀನಿ, ಪಟಾಕಿ ಒಂದು ಹೊಡಿಯೋದು. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಪ್ಲಾನ್ ಬಂದು ಟೆಂಪಲ್ಗೆ ಹೋಗೋಣ. ಟೆಂಪಲ್ಗೆ ಹೋಗಿ ಕಂಪ್ಲೀಟ್ ಆಗಿ ನನ್ ಗಾಡಿಗೆ ಪೂಜೆ ಮಾಡ್ಸೋಣ. ಪೂಜೆ ಮಾಡಿಸಿ ನೆಕ್ಸ್ಟ್ ಪ್ಲಾನ್ ಹೇಳ್ತೀನಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇವಾಗ ಪಟಾಕಿ ಹೊಡಿತಾ ಇದಾರೆ, ಗಾಡಿ ರೋಡ್ ತಗೊಂಬಂದಾಯ್ತು. ಪಟಾಕಿ ಅನ್ಸ್ತಾ ಇದಾರೆ ಅಂಟ್ಕೊಂತ. ಇನ್ನ ಹೋಯ್ತಾನೆ ಆಯ್ತಾ, ಏನಂತ ಗೊತ್ತಾಗ್ತಿಲ್ಲ. ಓಕೆ, ಫೈನಲಿ ನನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ. ಸೊ ಪಟಾಕಿ ಹೊಡಿತಾ ಇದೆ. ಇವತ್ತಿನ ದಿನ ಒಂದು ಮೆಮೊರೇಬಲ್ ಮೂಮೆಂಟ್, ಒಂದು ಲೈಫ್ ಅಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಆಗಲ್ಲ ನೋಡಿದ್ದೆ ಇವತ್ತು ಪಟಾಕಿ ಹೊಡಿತಾ ಇದೀವಿ ನಮ್ ಕಾರ್ ಮುಂದೆ. ಆಕ್ಚುಲಿ ಫುಲ್ ಖುಷಿ ಆಗಿದೀವಿ, ಮೆಮೊರೇಬಲ್ ಡೇ ಆಗುತ್ತೆ. ತಗೊಳ್ರಿ. ಇವಾಗ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಸೊ ಗಾಡಿ ಮೇಲೆ ಕೂತ್ಕೊಂಡು ಸೊ ಟೆಂಪಲ್ಗೆ ಹೋಗಿ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಪಟಾಕಿ ಟಮಾಲ್ ಡಿಮಿಲ್ ಅಂತೈತೆ. ಫುಲ್ ನಾಗರ್ ಬಾಬಿ ಹೊಡಿದ್ದು ಆಯ್ತು ಅನ್ಸುತ್ತೆ. ಮುಗೀತು, ಫಿನಿಶ್ ಅಂತ. ಎಲ್ಲಿದ್ಯಾ ಬಾ, ತೆಗ್ದಾಕದನ. ಮುಗೀತು, ಮಲಗ್ಸಾದ್ಮೇಲೆ ಒಂದು ಹೊಡೆದ್ ನೋಡಿ ಇವತ್ತು. ಏಯ್ ಹಂಗಲ್ಲ ಕಣ, ಎತ್ಕೊಂಡಾಗಲ್ಲ ಹಾಕೋ. ಸೊ ಮುಗೀತು.
ಸೊ ಇವಾಗ ನಾವು ಇದರಿಂದ ದೇವಸ್ಥಾನಕ್ಕೆ ಹೋಗೋಣ. ಸೊ ಕಾರ್ ಅಂತೂ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ, ಸೀರಿಯಸ್ಲಿ ಸೂಪರ್ ಆಗಿದೆ. ಏನ್ ಚೆನ್ನಾಗಿದೆ ಕಾರು. ಆಕ್ಚುಲಿ ಫ್ರಾನ್ಸ್ ಮಾತ್ರ ಭಾರಿ ಆಗಿದೆ, ಆರ ಮಾತ್ರ ಸೂಪರ್ ಆಗಿದೆ ಅನ್ಸುತ್ತೆ. ನೋಡಿ ಆರ ನೋಡ್ತಾ ಇದ್ರೇನೆ ಖುಷಿ ಆಗ್ತಾ ಇದೆ ನನಗೆ ಆಕ್ಚುಲಿ. ಸೊ ಅನ್ಕೊಂಡಿದ್ದೆ, ಸೊ ಅನ್ಕೊಂಡಿರೋ ಹಂಗೆ ಸೊ ಆರ ಆಗ್ಲಿ, ಕಾರ್ ಆಗ್ಲಿ, ಸೆಲೆಬ್ರೇಷನ್ ಆಗ್ಲಿ, ಕಾಸ್ಟ್ಯೂಮ್ ಆಗ್ಲಿ, ಸೊ ಕಂಪ್ಲೀಟ್ಲಿ ಎಲ್ಲಾನು ನಾನು ಅನ್ಕೊಂಡಂಗೆ ಆಯ್ತು. ತುಂಬಾ ಖುಷಿ ಆಗಿದೆ, ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಅಂಡ್ ಯೂನಿವರ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಬನ್ನಿ ಇವಾಗ ನಾವು ಗಣಪತಿ ಟೆಂಪಲ್ಗೆ ಹೋಗಿ ಗಾಡಿ ಪೂಜೆ ಮಾಡಿಸ್ಕೊಂಡು ಸೊ ನೆಕ್ಸ್ಟ್ ಪ್ಲಾನ್ ಏನು ಅಂತ ಹೇಳ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಹತ್ರ ಬಂದಿದ್ದೀವಿ. ಸೊ ಟೆಂಪಲ್ ಇಂದ ಸೊ ಇವಾಗ ಗಣೇಶನ್ ಟೆಂಪಲ್ ತಗೊಂಬಂದಿ ಪೂಜೆ ಮಾಡ್ಸೋಣ ಅಂತ ತಗೊಂಬಂದಿದೀವಿ. ಪೂಜೆ ಮಾಡಿಸಿ ಯಾರು ಕೆಟ್ಟ ದೃಷ್ಟಿಗಳಿರುತ್ತೋ ಎಲ್ಲಾನು ಹಿಂಗೆ ಹೋಗ್ಬಿಡಿ ಅಂತ. ಸೊ ನೋಡಿ ಕಂಗ್ರಾಟ್ಸ್ ಬೇರೆ ಐತಿ ಇಲ್ಲಿ. ಸೊ ತುಂಬಾ ಜನಕ್ಕೆ ನಾನು ಅನ್ಕೊಂಡಿರಂಗೆ ತುಂಬಾ ಜನ ನನ್ನ ಜೊತೆಲಿರೋ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಖುಷಿ ಪಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಾನು ಫೈನಲಿ ನಮ್ ಟೀಮ್ ಅಲ್ಲಿ ಅಂತ ಹೇಳಿದ್ರೆ ನಾನು ತಗೊಂಡಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ನೋಡಿರೋ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಸೊ ಫಸ್ಟ್ ನಾನು ಒಂದು ಕಾರ್ ತಗೊಂಡಿದ್ದೆ ನಾನೇ. ಸೊ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಬೈಕ್ಸ್ ಎಲ್ಲ ಇದೆ, ಬಟ್ ಕಾರ್ ಯಾರ ಹತ್ರನೂ ಇಲ್ಲ. ಸೊ ಫೈನಲಿ ನನ್ನ ಹತ್ರ ಕಾರ್ ಇದೆ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಕಷ್ಟಪಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದೇ ಕಾರಣ. ಸೊ ಕಷ್ಟ ಮತ್ತೆ ಒಂದು ಪ್ರೀತಿ ಎಲ್ಲ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ನಿಜವಾಗ್ಲೂ ಒಂಥರ ಕಣ್ಣ ನೀರ್ ಬರುತ್ತೆ ಅನ್ಕೊಳ್ಳಿ. ಇಲ್ಲಿವರೆಗೂ ಬರೋಷ್ಟರಲ್ಲಿ ತುಂಬಾ ಖುಷಿ ಆಗ್ತಾ ಇತ್ತು. ಗಾಡಿ ಓಡಿಸ್ಕೊಂಡ್ ಬರ್ಬೇಕಾದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಫುಲ್ ಹ್ಯಾಪಿ ಅನ್ಕೊಳ್ಳಿ ಇವತ್ತು. ಸೊ ಫಸ್ಟ್ ಇವಾಗ ಗಾಡಿ ಪೂಜೆ ಮಾಡಿಸಿ ದೆನ್ ಅದಾದ್ಮೇಲೆ ನಿಂಬೆಹಣ್ಣೆಲ್ಲ ತುಳ್ದಿ ನಾವು ಹೋಗೋಣ ನೆಕ್ಸ್ಟ್ ಎಲ್ಲಿ ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಕೊನೆವರೆಗೂ. ಓಕೆ ದೇವ್ರೆ, ನಮ್ ಬೆಳವಣಿಗೆ ನೋಡಿ ಹುರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇ ನಾವು ಓಡಾಡೋದು ರಾಂಗ್ ಸೈಡ್, ಯಾವ ನನ್ ಮಗನೂ ಅಡ್ಡ ಬರಬಾರ್ದು. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗ್ ಆಯ್ತು ಪೂಜೆ ಅಂತೂ. ತುಂಬಾ ಚೆನ್ನಾಗಿ ನನಗೆ ಪೂಜೆ ಮಾಡಿಕೊಟ್ರು. ಸೊ ಇವಾಗ ಗಾಡಿ ಎತ್ತನ. ಸೊ ಒಂಥರ ಮನ್ಸಲ್ಲಿ ಒಂಥರ ಏನೋ ಒಂಥರ ನೆಮ್ಮದಿ ಅನಿಸ್ತಾ ಇದೆ ಅನ್ಕೊಡಿ. ತುಂಬಾ ಖುಷಿ ಆಯ್ತು. ಇವತ್ತಿನ ಡೇ ತುಂಬಾ ಚೆನ್ನಾಗಾಯ್ತು. ಇವತ್ತಿನ ಡೇ ಸೀರಿಯಸ್ಲಿ ಇಟ್ಸ್ ಆಸಮ್ ಅಂತ ಹೇಳ್ಬೋದು. ನಾನು ಏನೇನು ಕೇಳ್ಕೊಂಡಿದ್ದೆ ಎಲ್ಲ ಸಿಕ್ತು ಇವತ್ತು. ತುಂಬಾ ಖುಷಿ ಆಯ್ತು. ಸೊ ಗಾಡಿ ಎತ್ತನ, ನಿಂಬೆಹಣ್ಣು ತುಳ್ದಿ ಗಾಡಿ ಎತ್ತಿ ಸೊ ನೆಕ್ಸ್ಟ್ ಮಾಡೋಣ ಬನ್ನಿ. ಸರ್ವಿಸ್ ಆಗಿದೆ ಎಲ್ಲ ಆಯ್ತು. ಇವಾಗ ಪೆಟ್ರೋಲ್ ಹಾಕ್ಸಿದ್ವಿ, 3000 ಸಮಥಿಂಗ್ ಆಗಿದೆ. ಅಲ್ಲೊಂದು 500 ಹಾಕ್ಸ್ಕೊಂಡಿದ್ವಿ, ತಿರ್ಗಾ ಇಲ್ಲೊಂದ್ಸರಿ ಹಾಕ್ಸ್ಕೊಂಡ್ವಿ. ಸೊ ಇವಾಗ ನಾನು ಶೆಲ್ಲಲ್ಲಿ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ಮುಗೀತು. ಸೊ ಎಲ್ಲ ಪೂಜೆ ಮುಗೀತು, ಗಾಡಿ ತಗೊಂಡಿದ್ದಾಯ್ತು, ಪಟಾಕಿ ಹೊಡೆದಿದ್ದಾಯ್ತು, ಎಲ್ಲಾ ಫನ್ ಮಾಡಿದಾಯ್ತು. ಸೊ ಫೈನಲ್ ಆಗಿ ನನ್ನ ಹುಡುಗಿ ನನಗೇನೋ ಗಿಫ್ಟ್ ಕೊಡ್ಬೇಕಂತೆ. ಸೊ ಆ ಗಿಫ್ಟ್ ಏನು ಅಂತ ನೋಡೋಣ ಬನ್ನಿ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅವರೇ ಒಂದ್ ಗಿಫ್ಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಅವ್ರೊಂದ್ ಗಿಫ್ಟ್ ಕೊಡ್ತಾರೆ ಅಂತ ಅಂದ್ರೆ ಇನ್ನೂ ಖುಷಿ ಆಗುತ್ತೆ. ಸೊ ಗಿಫ್ಟ್ ನೋಡೋಣ. ಸೊ ಬನ್ನಿ, ಏನ್ ಗಿಫ್ಟ್ ಬೇಬಿ? ಒಂದ್ ಸೆಕೆಂಡ್. ಸೊ ಇದೇನೋ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಇದನ್ನ ಓಪನ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದ್ ಶೂಟ್ ಮಾಡ್ಕೊಂತ ಇದೀವಿ. ಆ ಶೂಟ್ ಮುಗಿಸ್ಕೊಂಡು ಸೊ ಈ ಬಾಕ್ಸ್ ನ ಓಪನ್ ಮಾಡಿ ನೋಡೋಣ ಏನ್. ನಾನೇ ಗಿಫ್ಟ್ ಅವ್ರಿಗೆ, ಅವರೇ ಒಂದ್ ಗಿಫ್ಟ್ ನನಗೆ. ಸೊ ಅಂತದ್ರಲ್ಲಿ ಅವರೊಂದ್ ನನಗೆ ಏನೋ ಗಿಫ್ಟ್ ಕೊಟ್ಟಿದ್ದಾರೆ. ಏನಿರುತ್ತಿದು? ಗೆಸ್ ಮಾಡು. ವಾವ್ ವಾವ್, ಇಷ್ಟು ದೊಡ್ಡದು. ಗಣೇಶ, ಲಕ್ಷ್ಮಿ, ಸರಸ್ವತಿ 3 ಜನನು ಇದಾರೆ. ಸೊ ಇದ್ ಕೊಟ್ಟಿದ್ದಾರೆ ಗಿಫ್ಟ್. ತುಂಬಾ ಚೆನ್ನಾಗಿದೆ.
ನಾನು ಅನ್ಕೊಂಡಿದ್ದೆ ನೀನ್ ಇದೇ ಕೊಟ್ಟಿರ್ತೀಯ ಅಂತ. ಚೆನ್ನಾಗಿದೆ, ರಿಯಲಿ ಆಸಮ್. ಈ ತರ 3 ಇರಲ್ಲ, ಮಾಡ್ಸಿದ್ದು. ಬಟ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಇದೆ. ಆಕ್ಚುಲಿ ಇದು ಬೆಳ್ಳಿದಿದು. Yes. ಬೆಳ್ಳಿದಿದು ಅಲ್ವಾ? ಹ್ಮ್. ಸೊ ಬೆಳ್ಳಿದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನನ್ಗೆ ನನ್ ಕಾರ್ ತಗೊಂಡಾದ್ಮೇಲೆ ಫಸ್ಟ್ ಗಿಫ್ಟ್ ಅಂತಾನೆ ಹೇಳ್ಬೋದು. ತುಂಬಾ ಇಷ್ಟ ಆಯ್ತು. ನೈಸ್, ಥ್ಯಾಂಕ್ ಯು ಬೇಬಿ. ಸೊ ಚೆನ್ನಾಗಿದೆ ಅಲ್ವಾ ಗಿಫ್ಟ್? ಸೊ ಇದನ್ನ ಇಲ್ಲಿಡಕ್ಕೆ, ಇಲ್ಲಿಡ್ಬೋದು. ಹಾ, ಇಲ್ಲಿಡ್ಬೋದು. ಹ್ಮ್. ಇದಿರ್ಬೇಕು ಆಕ್ಚುಲಿ. ಹ್ಮ್. ದೇವ್ರು ಯಾವಾಗ್ಲೂ ವಿದ್ಯೆ, ಲಕ್ಷ್ಮಿ, ವಿದ್ಯೆ ಇರ್ಬೇಕು. ಅಂಡ್ ವಿಘ್ನ ವಿನಾಯಕ ಆಕ್ಚುಲಿ ಇರ್ಲೇಬೇಕು. ಆಮೇಲೆ ಲಕ್ಷ್ಮಿ ಇದ್ರೇನೆ ಇದೆಲ್ಲ, ಇಲ್ಲ ಅಂದ್ರೆ ಏನು ಇಲ್ಲ. ವಿದ್ಯೆ ಇದ್ರೇನೆ ಇದೆಲ್ಲ ಮಾಡಕ್ ಆಗೋದು. ಸೊ ಈ ಮೂರ್ ಜನನು ನನ್ ಜೊತೆ ಇದಾರೆ. ಸೊ ಅದಕ್ಕೆ ಇವತ್ತು ಇಲ್ಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವ್ರು ಬ್ಯಾಕ್ ಸೈಡ್ ಇರೋರು ಅವರೆಲ್ಲಾನು ಆಲ್ ಓವರ್. ಸೊ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ, ಥ್ಯಾಂಕ್ ಯು, ಲವ್ ಯು. ಇವಾಗ ನಾವು ರಾಮೇಶ್ವರಂ ಕೆಫೆಗೆ ಬಂದಿದೀವಿ. ಸೊ ರಾಮೇಶ್ವರಂ ಕೆಫೆ ನಲ್ಲಿ ಲೈಟ್ ಆಗಿ ಒಂದ್ ಸ್ವಲ್ಪ ಡಿನ್ನರ್ ಮಾಡ್ಕೊಂಡು, ಬೆಳಗ್ಗೆಯಿಂದ ಎಲ್ಲೂ ಹೋಗಿಲ್ಲ, ವೆಜ್ ಏನೋ ತಿನ್ನಕ್ಕೆ ಆಸೆ ಇಷ್ಟ ಇಲ್ಲ. ಸೊ ಇಲ್ಲೇ ಇದ್ವಿ ಸೆಲ್ ಹತ್ರ. ಸೊ ಬಂದು ರಾಮೇಶ್ವರಂ ಕೆಫೆ ನಲ್ಲಿ ಒಂದ್ ಸ್ವಲ್ಪ ಏನೋ ತಿನ್ಕೊಂಡು ಮನೆಗೆ ಹೋಗೋಣ. ನಾಳೆ ಆಕ್ಚುಲಿ ಪ್ಲಾನಿಂಗ್ ಇದೆ ಮೈಸೂರ್ಗೆ ಹೋಗೋಣ ಅಂತ. ಸೊ ಮೈಸೂರ್ಗೆ ಹೋಗ್ಬೇಕಾಗಿದೆ, ಅದಕ್ಕೆ ಬೇಗ ಹೋಗ್ಬಿಟ್ಟು ಮಲ್ಕೊಂಡ್ರೆ ನಾಳೆ ಬೇಗ ಎದ್ದಿ ಹೋಗೋಣ ಅಂತ. ಸೊ ಇವಾಗ ರಾಮೇಶ್ವರಂ ಕೆಫೆಯಲ್ಲಿ ಎಲ್ಲ ಆರ್ಡರ್ ಮಾಡಿದೀವಿ. ಸೊ ಬರ್ಬೇಕು. ಸೊ ಎಲ್ಲ ಹೋಗಿದ್ದಾರೆ ತಗೊಂಬರಕ್ಕೆ. ನಾನು ಹೇಳಿರೋದು ಆಕ್ಚುಲಿ ಏನು ಅಂದ್ರೆ ಅದೇನೋ ಮಿಕ್ಸ್ ಅಂತ ಹೇಳಿದೀನಿ, ಬರುತ್ತೆ. ಇನ್ನು ತಕ್ಷಣ ತಿನ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಬ್ಯೂಟಿಫುಲ್, ನಂದು ಊಟ ಬಂತು. ತಗೋ ಇದನ್ನ. ನಾನು ಊಟ ತಗೊಂಡು ನಾನು ಹೋಗೋದು. ಸ್ಪೂನ್ ನಾನು ರಾಮೇಶ್ವರಂ ಕೆಫೆಗೆ ತುಂಬಾ ಸರಿ ಬಂದಿದ್ದೀನಿ, ಎಲ್ಲಾ ಟ್ರೈ ಮಾಡಿದೀನಿ ಆಲ್ಮೋಸ್ಟ್. ಇದು ಯಾವ್ದೋ ಇದು ರೈಸ್ ಕಾಂಬೋ ಆಫ್ 2 ಅಂತ ಇತ್ತು. ಸೊ ಅದನ್ನ ಟ್ರೈ ಮಾಡಿದ್ದು, ಚೆನ್ನಾಗಿದೆ. ಚಿತ್ರಾನ್ನ ಕೊಟ್ಟಿದ್ದಾರೆ, ಉಪ್ಪಿನಕಾಯಿ ಕೊಟ್ಟಿದ್ದಾರೆ, ಸೊ ಎಲ್ಲ ಕೊಟ್ಟಿದ್ದಾರೆ. ಹಂಗಂತ ರಾಮೇಶ್ವರಂ ಕೆಫೆನ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಬಟ್ ಚೆನ್ನಾಗಿದೆ ಫುಡ್. ಓಕೆ, ಬೆಟರ್. ಸ್ವಲ್ಪ ಕಾಸ್ಟ್ಲಿ ಬಟ್ ಹೈಜೀನ್ ಫುಡ್, ಟೇಸ್ಟಿಯಸ್ಟ್ ಫುಡ್. ಥ್ಯಾಂಕ್ ಯು ಗಗನ್. ಊಟ ಮಾಡ್ಬಿಟ್ಟು ಸಿಗ್ತೀನಿ. ಆಕ್ಚುಲಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಸಿಗುತ್ತೆ ಅಂತ. ಸಕ್ಕತ್ತಾಗಿರುತ್ತೆ, ಒಳ್ಳೆ ಉಪ್ಪಿನಕಾಯಿ, ಹಪ್ಳ, ರೈಸು ಸೂಪರು, ನಿಜವಾಗ್ಲೂ ಸಕ್ಕತ್ತಾಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಸೂಪರ್ ಊಟ. ಅನ್ನ ಸಾಂಬಾರ ಮಿಸ್ ಮಾಡ್ಬಿಟ್ಟವ್ರೆ ಮಸಾಲ ಹಾಕಿ. ಸೊ ಕಂಪ್ಲೀಟ್ ಆಗಿ ಎಲ್ಲ ಮುಗಿಸ್ಕೊಂಡು, ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಕೊನೆಗೆ ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಮಾತ್ರ ಆಸಮ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ತುಂಬಾ ವರ್ಷದಿಂದ ಕಾಯ್ತಿದ್ದೆ ಈ ದಿನಕ್ಕೋಸ್ಕರ. ಸೊ ಫೈನಲಿ ಆ ಡೇ ಇವತ್ತು ಬೆಸ್ಟ್ ಡೇ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ನನ್ಗಿಷ್ಟ ಆಗಿರೋರೆಲ್ಲಾರು ಇವತ್ತು ನನ್ನ ಜೊತೆ ಇದ್ರು, ನಮ್ ತಾಯಿ ಬಿಟ್ಟಿ. ಸೊ ತುಂಬಾ ಖುಷಿಯಾಗಿದ್ದೆ, ತುಂಬಾ ಹ್ಯಾಪಿ ಆಗಿದ್ದೆ. ನನಗ್ ಬೇಕಾಗಿದ್ದೆಲ್ಲ ಸಿಕ್ತು. ಐ ಆಮ್ ಸೋ ಹ್ಯಾಪಿ. ಎಲ್ಲ ದೇವ್ರಿಂದಾನೆ. ಸೊ ಆ ದೇವ್ರನ್ನ ನಂಬ್ತೀನಿ. ಸೊ ಅದರಿಂದಾನೇ ನನಗೆ ಇಲ್ಲಿವರೆಗೂ ಎಲ್ಲ ಒಳ್ಳೇದಾಗಿದೆ. ನಾವ್ ಯಾವತ್ತೂ ಕೆಟ್ಟದ್ ಯಾರಿಗೂ ಬಯಸಿಲ್ಲ. ಸೊ ಫೈನಲ್ ಆಗಿ ನನ್ನ ಹತ್ರ ನನ್ನ ಕಾರ್ ಕೀ ಇದು. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು, ತುಂಬಾ ಹ್ಯಾಪಿ ಆಗಿದ್ದೀನಿ. ಇದೇ ಹ್ಯಾಪಿ ಇನ್ನೂ ಜಾಸ್ತಿ ಇರುತ್ತೆ. ಇನ್ನು ತುಂಬಾ ಇದೆ, ತುಂಬಾ ಮಾಡೋದಿದೆ. ಇದನ್ನ ಸ್ಟಾರ್ಟ್ ಬಿಗಿನಿಂಗ್ ಅಷ್ಟೇ. ಸೊ ತುಂಬಾ ಇದೆ, ಇನ್ನೂ ಮಾಡೋಣ. ಸೊ ನಿಮ್ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ ಅನ್ಕೊಂತೀನಿ. ಸೊ ಇಲ್ಲಿವರೆಗೂ ಹೆಂಗ್ ಸಪೋರ್ಟ್ ಮಾಡಿದ್ರೋ ಇದಕ್ಕಿಂತ ಜಾಸ್ತಿ ಸಪೋರ್ಟ್ ಬೇಕು ಅಂತ ನಾನು ನಿಮ್ ಹತ್ರ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ನಿಮ್ ಸಪೋರ್ಟ್ ಖಂಡಿತವಾಗ್ಲೂ ಬೇಕು, ಪ್ಲೀಸ್ ನನ್ಗೆ ಕೊಡಿ ಅಂತ ಕೇಳ್ಕೊಂತ ಇದ್ದೀನಿ. ಕೊಡ್ತೀರಾ ಅನ್ಕೊಂಡಿದೀನಿ. ನಮ್ಮ ಕನ್ನಡ ಜನತೆಗಳು, ಸೊ ನಮ್ಮ ಕನ್ನಡ ಮನ್ಸು, ಸಾವಿರಾರು ಕೋಟಿ ಜನರು ಮನ್ಸನ್ನ ಗೆಲ್ಬೇಕು ಅನ್ನೋ ಆಸೆ ನಂದು. ಅದು ಕನ್ಸಾಗಿರ್ಬಾರ್ದು, ಅದು ನನ್ಸ್ ಮಾಡೇ ಮಾಡ್ತೀನಿ. ಇನ್ಮೇಲಿಂದ ತುಂಬಾ ಇನ್ನೂ ಹಾರ್ಡ್ ವರ್ಕ್ ಮಾಡ್ತೀನಿ. ಸೊ ಇಷ್ಟ ದಿನ ಏನಕ್ಕೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಏನು ಅಪ್ಲೋಡ್ ಮಾಡಕ್ ಆಗ್ತಿರ್ಲಿಲ್ಲ ಅಂದ್ರೆ, ಸೊ ನನ್ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಕೆಲಸ ಮಾಡ್ತಿದ್ದೆ.
ಯಾವುದೇ ಥರ ರೀಲ್ಸ್ ಮಾಡೋಕ್ಕಾಗಿಲ್ಲ, ಏನೂ ಆಗಿಲ್ಲ. ಸೊ ಫೈನಲ್ ಆಗಿ ಅದೆಲ್ಲ ಮುಗೀತು. ಇನ್ನೊಂದು ಕಮಿಟ್ಮೆಂಟಿಗೆ ಜಂಪ್ ಆಗಿದ್ದೀನಿ ಇವಾಗ. ಸೊ ಆ ಮಜಾನೇ ಬೇರೆ ಕಮಿಟ್ಮೆಂಟಲ್ಲಿ ಇರೋದು. ನಮ್ದೆಲ್ಲ ಲ್ಯಾಕ್ಸ್ ಟುಗೆದರ್ ಕಮಿಟ್ಮೆಂಟ್ ಇರುತ್ತೆ. ಸೊ ಯಾರು ಅಪ್ಪನ ದುಡ್ಡಲ್ಲೆಲ್ಲ ಶೋಕಿ ಮಾಡಲ್ಲ, ನನ್ನ ದುಡ್ಡು, ನನ್ನ ದುಡ್ಡಲ್ಲಿ ನಾನು ಶೋಕಿ ಮಾಡೋನು ನಾನು. ಸೊ ಅವಾಗಿಂದ ಇವಾಗವರೆಗೂ ನನ್ನ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಇರೋ ಮಜಾನೇ ಬೇರೆ, ಸೀರಿಯಸ್ ಆಗಿ ಬೇರೆ ಲೆವೆಲ್ ಮಜಾ ಅಂತೀರಾ. ನಾವ್ ಅವ್ರ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋರ್ಗೆ ಅವ್ರ ಅಪ್ಪನ ಸ್ಥಾನದಲ್ಲಿ ಇರ್ತೀವಿ ನಾವು. ಸೊ ಫೈನಲಿ ಎಲ್ಲ ಮುಗೀತು, ಎಲ್ಲ ಚೆನ್ನಾಗಾಯ್ತು. ಅದ್ ಗಾಡ್ ಗ್ರೇಸ್, ಎಲ್ಲ ದೇವರಿಂದ ತುಂಬಾ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಲವ್ ಯು ಸೋ ಮಚ್, ಲವ್ ಯು ಲಾಟ್. ಇದೇ ತರ ತುಂಬಾ ವಿಡಿಯೋಸ್ ಕೊಡ್ತಾ ಇರ್ತೀನಿ. ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಖಂಡಿತವಾಗ್ಲೂ ಅದೇ ತರ ವಿಡಿಯೋಸ್ ಮಾಡ್ತೀನಿ. ಸೊ ಆಲ್ವೇಸ್ ಐ ಆಮ್ ಯೋರ್ ಕಿಂಗ್ ಮೇಕರ್, ಐ ಆಮ್ ಯೋರ್ ಬಾಯ್, ನಾನ್ ನಿಮ್ ಮನೆ ಮಗ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಲವ್ ಯು ಸೋ ಮಚ್. ಬಾಯ್ ಬಾಯ್, ಟಾಟಾ. ನಾಳೆ ಆಕ್ಚುಲಿ ಮೈಸೂರಿಗೆ ಹೋಗ್ತಾ ಇದೀನಿ, ಮೈಸೂರು ಬ್ಲಾಗ್ ಕೂಡ ಮಾಡ್ತೀನಿ. ಅಂಡ್ ನಾನು ನಮ್ಮ ಹುಡುಗಿ ಇಬ್ಬರೇ ಹೋಗ್ತಾ ಇರೋದು. ಖಂಡಿತವಾಗ್ಲೂ ಅವ್ರನ್ನ ತೋರಿಸಲ್ಲ, ಆದ್ರೆ ಒಂದಿನ ತೋರಿಸ್ತೀನಿ. ವೆಯ್ಟ್ ಫಾರ್ ಇನ್. ಥ್ಯಾಂಕ್ ಯು. ಬಾಯ್ ಬಾಯ್.